ನಿಲ್ಲಿಸಿದ್ದಾರೆ ಇಲ್ಲಿ. ನನ್ನ ಬಸ್ಸು ಅಲ್ಲಿದೆ. ಯಾರು ರೆಸ್ಟ್ ರೂಮ್ಗೆ ಹೋಗೋದಿದ್ರೆ ಹೋಗಿ ಅಂತಂದ್ಬಿಟ್ಟು ಸ್ಟಾಪ್ ಕೊಟ್ಟರು. ಬಂದುಬಿಟ್ರು, ಬಿಟ್ಬಿಟ್ಟು ಹೊರಟೋಗ್ತಾರೆ. ಹೋಗೋಣ, ಯಾವ ಊರು ಅಂತ ಗೊತ್ತಿಲ್ಲ, ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಹೋಗೋಣ. ಏನಿಂದ ಕೆಲಸ ಮಾಡಿಕೊಂಡು ಏನೂ ಊಟನೇ ಮಾಡಿರಲಿಲ್ಲ, ತಿಂಡಿನೂ ಮಾಡೋಕ್ಕಾಗಲಿಲ್ಲ, ಊಟನೂ ಮಾಡೋಕ್ಕಾಗಲಿಲ್ಲ. ಪಾಪ ಅವರೇ ಡ್ರೈವರ್ಗೆ ಹೇಳಿದೆ ಹೊಟ್ಟೆ ಹಸಿಯುತ್ತಿದೆ ಅಂತ, 5 ನಿಮಿಷ ಬೇಗ ಏನಾದರೂ ತಗೊಬನ್ನಿ ಅಂತ ಹೇಳಿದ್ದಾರೆ. ಏನಾದರೂ ತಗೊಂಡು ಹೊರಟೋಗೋಣ. ಇನ್ನು ನೆಕ್ಸ್ಟು ದಾವಣಗೆರೆಯಲ್ಲೇ ಅಂತ ಅವ್ರು ಸ್ಟಾಪ್ ಕೊಡೋದು. ಬನ್ನಿ ಏನಾದ್ರು ತಿನ್ಕೊಂಡು ಹೋಗೋಣ. ಸಿಟಿ ಒಳಗಡೆನೇ ಹೋಗ್ತೀನಿ ನಾನು. ಸಿಟಿ ಒಳಗಡೆ ಅಲ್ಲಿಂದ ದಾವಣಗೆರೆಗೆ ಹತ್ರನಾ ಅಂತ ಬಂದೆ. ದಾವಣಗೆರೆಗೆ ಲೇಟ್ ಆಗೋಯ್ತು. ಮಾಮೂಲಿ ನನಗೆ ಗೊತ್ತಲ್ಲ ಲೇಟೇ ಅಂತ. ಮೈಕ್ನು ಕೂಡ ಬ್ಯಾಗಲ್ಲೇ ಮರ್ತಿದ್ದೀನಿ. ಹಾಗೆ ಮಾತಾಡ್ತಾ ಇದ್ದೀನಿ, ಕೇಳಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಊಟ ಮುಗಿಸ್ಬಿಟ್ಟು ಮಲ್ಕೊಳ್ಳೋದೇ. ಇನ್ನು ಮತ್ತೆ ಬೆಳಗ್ಗೆ ಅವ್ರನ್ನೆಲ್ಲರನ್ನೂ ಭೇಟಿ ಮಾಡೋಕ್ಕಾಗೋದು. ನೋಡೋಣ, ಇದೇ ಥರ ಜರ್ನಿ ಸಾಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಒಂಥರ ಚೆನ್ನಾಗಿದೆ ಕೆಲಸ ಮಾಡೋದು. ಕೆಲಸ ಮಾಡೋದು ಮುಖ್ಯ ಅಲ್ಲ, ಅದಕ್ಕೆ ತಕ್ಕನಾದ ಪ್ರತಿಫಲ ಸಿಕ್ಕಿದ್ರೆ ಇನ್ನೂ ಖುಷಿ ಆಗುತ್ತೆ. 108 ತೊಂದರೆಗಳು, ಸಾಕಷ್ಟು ಸಮಸ್ಯೆಗಳು ಏನೇ ಇದ್ರೂ ಏನಾದರೂ ಮಾಡಲೇಬೇಕು ಅನ್ನೋದೊಂದು ಛಲ ನಮ್ಮನ್ನೆಲ್ಲಾದರೂ ಕರ್ಕೊಂಡು ಹೋಗುತ್ತೆ. ಎಲ್ಲಿಗಾದರೂ ಮುಟ್ಟಿಸುತ್ತೆ. ಅದನ್ನು ನಾವೊಂದು ಮನಸ್ಸಲ್ಲಿ ಇಟ್ಕೊಬೇಕು. ಯಾಕೆಂದರೆ ಕೆಲವರು ಒಂದು ಸೋಲಾದ ತಕ್ಷಣವೇ ಕೂಗ್ಬಿಡ್ತಾರೆ, ಬೇಜಾರಾದ ತಕ್ಷಣವೇ ಇನ್ನಾಗದೇ ಇಲ್ಲ ಬಿಡು ಕೆಲಸ ಅಂತ ಸೋಲು ಒಪ್ಕೊಬಿಡ್ತಾರೆ. ಅದೇ ಒಂದು ಅರ್ಥ ಮಾಡ್ಕೊಳ್ಳಿ, ನಾವು ಸೋತು ನಮ್ಮಷ್ಟು ಬಲಿಷ್ಠ ಆಗೋರು ಇನ್ನೊಬ್ಬಿಲ್ಲ. ಅದಕ್ಕೆ ನಾನು ಎಲ್ಲ ವಿಡಿಯೋದಲ್ಲೇ ಹೇಳ್ತೀನಿ, ಒಂದೇ ಸಲ ಎಲ್ಲ ಆಗಲ್ಲ, ಆದರೆ ಒಂದು ಸಲ ಹಾಗೆ ಆಗುತ್ತೆ, ಖಂಡಿತ ಹಾಗೆ ಆಗುತ್ತೆ. ಇಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕಷ್ಟೇ. ನನಗೆ ಯಾಕೋ ವಿಡಿಯೋಗಳು ಮಾಡಬೇಕು ಅಂದ್ಕೊಳೋದಿಲ್ಲ, ಏನಾದರೂ ಒಂದು ಆಗೋದೇ ಇಲ್ಲ. ಆದರೂ ನಾನು ಟ್ರೈ ಮಾಡ್ತಾನೇ ಇದ್ದೀನಿ. ದಯವಿಟ್ಟು ನೀವು ಅದೇ ಪ್ರಕಾರ ನನಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತಾನೆ ಇರ್ತೀನಿ. ಊಟ ಮಾಡಿಬಿಡೋಣ, ಮಾಡಿಬಿಟ್ಟು ಆಮೇಲೆ ಊಟ ಆಯಿತು. ನಂದು ಮೊಸರನ್ನ ತಿಂದೆ, ತುಂಬ ಹೊಟ್ಟೆ ಹಸ್ದಿತ್ತು. ಅದಕ್ಕೆ ಹೆವಿ ಫುಡ್ ಬೇಡ ಅಂತಂದ್ಬಿಟ್ಟು ಸ್ವಲ್ಪ ಮೊಸರನ್ನ ತಿಂದಿದ್ದೀನಿ. ಬೆಳಗ್ಗೆ 10 ಗಂಟೆಗೆ ಎದ್ದು ನಾನು ಯಾರನ್ನು ನೋಡೋಕ್ಕೆ ಹೋಗ್ಬೇಕು, ಅವ್ರನ್ನ ನೋಡೋಕ್ಕೆ ಹೋಗಬೇಕು. ಆಲ್ರೆಡಿ ಲೇಟ್ ಆಗ್ತಾ ಬಂತು. ಮಲಗಿದ್ದು ಎದ್ದು ಬೆಳಗ್ಗೆ ಹೋಗಿ ಅವ್ರನ್ನೆಲ್ಲ ಭೇಟಿ ಮಾಡಬೇಕು. ದಾವಣಗೆರೆ ನೋಡಬೇಕು, ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಬೇಕು, ಅವ್ರಗಳ ಜೊತೆ ಮಾತಾಡಬೇಕು. ಬೆಳಗ್ಗೆ ತುಂಬಾ ಕೆಲಸಗಳಿದೆ ಅಂತ ಹೇಳ್ತೀನಿ. ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ತುಂಬ ಚಿಕ್ಕ ವ್ಲಾಗೇ ಆಯಿತು. ಇದನ್ನೇ ನೋಡೋಣ, ನೀವು ನೋಡಿ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ. ಆಮೇಲೆ ನನ್ನ ಕಡೆಯಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದಾದ್ರೂ ದಿನಕ್ಕೊಂದು ಬುಕ್ ಥರ ಒಂದೊಂದು ಬುಕ್ಕನ್ನ ಓದೋದನ್ನು ರೂಢಿ ಮಾಡ್ಕೊಳ್ಳಿ. ತುಂಬ ಒಳ್ಳೆಯ ಹವ್ಯಾಸ ಅದು. ನಾನು ಇತ್ತೀಚೆಗೆ ತುಂಬ ರೂಢಿ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಡಾಕ್ಟರ್ ಅನಸೂಯ ಮೇಡಮಿಂದ, ಅವರು ಸಾಹಿತಿಗಳವರು, ಅವ್ರದ್ದೊಂದು ಇಂಟರ್ವ್ಯೂ ಮಾಡಿದ್ದೆ, ಅದು ಮುಂದಿನ ದಿನ ಬ್ಲಾಗ್ಗಳಲ್ಲಿ ಬರುತ್ತೆ ನೋಡಿ. ಅದು ಬರಹದ ಬಗ್ಗೆ, ಪುಸ್ತಕದ ಬಗ್ಗೆ ಅದೆಲ್ಲ ತುಂಬ ಚೆನ್ನಾಗಿ ಹೇಳಿದ್ರು. ಅವ್ರು ಹೇಳೋ ಮಾತುಗಳಿಂದ ತುಂಬ ನನಗೆ ಒಂಥರ ಮೋಟಿವೇಶನ್ ಥರ ಆಯಿತು. ಅವತ್ತಿಂದ ಒಂದೊಂದು ಬುಕ್ ಓದೋಕ್ಕೆ ಶುರು ಮಾಡಿದ್ದೀನಿ. ಇವಾಗ ನಾನು ಮಾಡಿರೋದು ಬುಕ್ಕು ಓದ್ತಾ ಇರೋದು ಯಾವುದಂದರೆ ನಿಮಗೆ ನೀವೇ ದಾರಿದೀಪ ಅನ್ನೋ ಬುಕ್ಕನ್ನು ಅರ್ಧ ಓದಿದ್ದೀನಿ. ತುಂಬ ಚೆನ್ನಾಗಿದೆ ಬುಕ್ಕು. ನೀವುಗಳು ನಿಮ್ಗೆ ಯಾವುದು ಸ್ಫೂರ್ತಿದಾಯಕ ಅನಿಸುತ್ತೋ ಆ ಬುಕ್ಗಳನ್ನ ಆದಷ್ಟು ಓದಿ. ಯಾವತ್ತೂ ಛಲ ಬಿಡಬೇಡಿ. ಅಂದ್ಕೊಂಡಿದ್ದು ಅಷ್ಟು ಮಟ್ಟಿಗಾಗಲಿಲ್ಲ ಅಂದರೂ ಸ್ವಲ್ಪ ಮಟ್ಟಿಗಾದ್ರೂ ಹಾಗೇ ಆಗುತ್ತೆ ಅಂತ ನಾನು ಹೇಳ್ತಾ ನಾನು ಮಲ್ಕೋತೀನಿ. ಬೆಳಗ್ಗೆ ಸಿಗೋಣ, ನಾಳಿನ ವ್ಲಾಗ್ನಲ್ಲಿ ಸಿಗೋಣ. ದಯವಿಟ್ಟು ಮನೆ ರುಚಿ ಇನ್ ಬೊಂಬೆ ನಾಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ಕೊತಾ, ಲೈಕ್ ಮಾಡಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು.